ನಮಸ್ಕಾರ. ಡೆಲ್ಲಿ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾದವು ದೊಡ್ಡ ಬದಲಾವಣೆ. ಎಂಟ್ರಿ ಕೊಟ್ಟನು ಯುವ ಆಟಗಾರ. ಹೀಗಿರಲಿದೆ ನೋಡಿ ಹೊಸ ಪ್ಲೇಯಿಂಗ್ 11. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಡೆಲ್ಲಿ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ 11 ಕಾಂಬಿನೇಷನ್ ಹೀಗಿರಲಿದೆ. ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಹಾಗೂ ಹೆಡ್ ಟು ಹೆಡ್ ದಾಖಲೆ ಏನ್ ಹೇಳುತ್ತೆ, ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2026ರ ಟೂರ್ನಿಯ ಮೊದಲ ಅರ್ಧ ಮುಕ್ತಾಯಗೊಂಡಿದೆ. ಬಹುತೇಕ ಎಲ್ಲಾ ತಂಡಗಳು ತಮ್ಮ ಕನಿಷ್ಠ 7 ಪಂದ್ಯಗಳನ್ನ ಮುಗಿಸಿವೆ. ಈ ಪೈಕಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಈ ಬಾರಿಯ ಲೀಗ್ ನಲ್ಲಿ ಪ್ರಚಂಡ ಪ್ರದರ್ಶನವನ್ನ ಕೊಟ್ಟಿದೆ. ಸದ್ಯ ಲೀಗ್ ಸ್ಟೇಜ್ ನಲ್ಲಿ ಆರ್ಸಿಬಿ ಆಡಿದ 7 ಮ್ಯಾಚ್ಗಳಿಂದ 5ರಲ್ಲಿ ಗೆಲುವು ದಾಖಲಿಸಿ ಅಂಕಪಟ್ಟಿಯಲ್ಲಿ 10 ಅಂಕಗಳೊಂದಿಗೆ ಸೆಕೆಂಡ್ ಪ್ಲೇಸ್ ನಲ್ಲಿ ಭದ್ರವಾಗಿ ಕುಳಿತುಕೊಂಡಿದೆ. ಇಲ್ಲಿಂದ ಪ್ರತಿ ಪಂದ್ಯವೂ ಕೂಡ ತುಂಬಾ ಕ್ರೂಷಿಯಲ್ ಆಗಲಿವೆ. ಒಂದೊಂದು ಸೋಲು ಒಂದು ತಂಡಕ್ಕೆ ಅಡ್ವಾಂಟೇಜ್ ತಂದುಕೊಟ್ರೆ ಮತ್ತೊಂದು ಟೀಮ್ಗೆ ಡಿಸ್ಅಡ್ವಾಂಟೇಜ್ ಆಗಲಿದೆ. ಪ್ಲೇ ಆಫ್ ಲೆಕ್ಕಾಚಾರ ಇಲ್ಲಿಂದ ಮತ್ತಷ್ಟು ಜೋರಾಗಿ ಕಾಣಲಿದೆ. 5 ಮ್ಯಾಚ್ಗಳನ್ನ ಗೆದ್ದಿರುವ ಆರ್ಸಿಬಿ ಪ್ಲೇ ಆಫ್ ಎಂಟ್ರಿ ಕೊಡುವ ನೆಚ್ಚಿನ ತಂಡ ಎನಿಸಿಕೊಂಡ್ರು ಕೂಡ ಟಾಪ್ 2 ನಲ್ಲಿ ಫಿನಿಶ್ ಮಾಡಲು ಆರ್ಸಿಬಿ ಎದುರು ನೋಡುತ್ತಿದೆ. ಹೀಗಾಗಿ ಮಿಕ್ಕಿರುವ 7 ಮ್ಯಾಚ್ಗಳು ಕೂಡ ಆರ್ಸಿಬಿಗೆ ಇಂಪಾರ್ಟೆಂಟ್ ಪಂದ್ಯವಾಗಿರಲಿದೆ. ಇನ್ನು IPL 2026ರಲ್ಲಿ ಆರ್ಸಿಬಿಯ ಮುಂದಿನ ಟಾರ್ಗೆಟ್ ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ವಿರುದ್ಧದ ಈ ಪಂದ್ಯ ಇಂದು ಅಂದ್ರೆ ಏಪ್ರಿಲ್ 27ರಂದು ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆಯಲಿರುವ ಈ ಪಂದ್ಯ ಕೊಹ್ಲಿಗೆ ಹೋಮ್ ಗ್ರೌಂಡ್ ಆಗಿರಲಿದೆ. ಹೀಗಾಗಿ ಈ ಮ್ಯಾಚ್ ನಲ್ಲಿ ದತ್ತು ಪುತ್ರ ವರ್ಸಸ್ ಮನೆ ಮಗನ ಕಾಳಗ ಕಾಣಸಿಗಲಿದೆ. ಹೀಗಿರುವಾಗ ಈ ಕ್ರೂಷಿಯಲ್ ಪಂದ್ಯಕ್ಕಾಗಿ ಫಿಲ್ ಸಾಲ್ಟ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರಾ? ರಸಿಕ್ ಸಲಾಮ್ದಾರ ಇಂಜುರಿ ಅಪ್ಡೇಟ್ ಏನು? ಪ್ಲೇಯಿಂಗ್ 11 ನಲ್ಲಿ ಏನಾದ್ರೂ ಚೇಂಜ್ ಆಗ್ಬೋದಾ ಅಂತ ನೋಡ್ತಾ ಬರೋದಾದ್ರೆ ಎಸ್, ಫಿಲ್ ಸಾಲ್ಟ್ ಈ ಪಂದ್ಯಕ್ಕೂ ಕೂಡ ಅನ್ಅವೈಲೇಬಲ್ ಆಗಲಿದ್ದಾರೆ. ಈ ಕುರಿತು DK ಕನ್ಫರ್ಮ್ ಅಪ್ಡೇಟ್ ನೀಡಿದ್ದಾರೆ. ಹೀಗಾಗಿ ಜೇಕಬ್ ಬೆಥೆಲ್ ಮತ್ತೆ ಇಲ್ಲಿ ಓಪನರ್ ಆಗಿ ಆಡುತ್ತಾರೆ. ಮತ್ತು ರಸಿಕ್ ಸಲಾಮ್ದಾರ ಇಂಜುರಿ ಅಪ್ಡೇಟ್ ಬಗ್ಗೆ ನೋಡೋದಾದ್ರೆ ಈ ಪಂದ್ಯದಿಂದ ಅವರು ಕೂಡ ಹೊರಬಿದ್ದಿದ್ದಾರೆ. ಹೀಗಾಗಿ ಅವರ ಸ್ಥಾನದಲ್ಲಿ ಇಲ್ಲಿ ಯುವ ಪೇಸರ್ ಆಗಿರುವ ಮಂಗೇಶ್ ಯಾದವ್ ಅವರಿಗೆ ಚಾನ್ಸ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ಇದರೊಂದಿಗೆ ಆರ್ಸಿಬಿಯ 11 ನಲ್ಲಿ ಚೇಂಜ್ ಆಗುವುದು ಕನ್ಫರ್ಮ್. ಇನ್ನುಳಿದಂತೆ ಪಿಚ್ ರಿಪೋರ್ಟ್ ಯಾವ ರೀತಿ ಅಂತ ನೋಡ್ತಾ ಬರುವುದಾದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಬೌಂಡ್ರಿ ಚಿಕ್ಕದಾಗಿರೋದ್ರಿಂದಾಗಿ ಇಲ್ಲಿ ರನ್ಸ್ ಹಬ್ಬ ಇರೋದಂತೂ ಕನ್ಫರ್ಮ್. ನಿಮ್ಗೆ ನೆನಪಿರಬಹುದು, ಲಾಸ್ಟ್ ಡೆಲ್ಲಿ ಹಾಗೂ ಪಂಜಾಬ್ ನಡುವಿನ ಆ ಹೈ ಸ್ಕೋರಿಂಗ್ ಮ್ಯಾಚ್ ಇದೇ ಸ್ಟೇಡಿಯಂ ನಲ್ಲಿ ನಡೆದಿತ್ತು. ಹೀಗಾಗಿ ಈ ಪಂದ್ಯದಲ್ಲಿ ರನ್ಸ್ ಅನ್ನ ನಿರೀಕ್ಷೆ ಮಾಡಬಹುದಾಗಿದೆ ಸ್ನೇಹಿತರೆ. ಇನ್ನು 2 ತಂಡಗಳು ಇಲ್ಲಿವರೆಗೂ IPL ನಲ್ಲಿ 34 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿತ್ತು. ಈ ಪೈಕಿ ಆರ್ಸಿಬಿ 20 ಹಾಗೂ ಡೆಲ್ಲಿ 13 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದೆ. ಇನ್ನುಳಿದಂತೆ ಒಂದು ಮ್ಯಾಚ್ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ. ಅತ್ತ ಡೆಲ್ಲಿ ತಂಡಕ್ಕೆ ಈ ಪಂದ್ಯ ತುಂಬಾ ಕ್ರೂಷಿಯಲ್ ಆಗಿದೆ. ಲಾಸ್ಟ್ ಮ್ಯಾಚ್ 264 ರನ್ ಕಲೆ ಹಾಕಿದ್ರು ಕೂಡ ಅದನ್ನ ಡಿಫೆಂಡ್ ಮಾಡಿಕೊಂಡಿಲ್ಲ. ಇನ್ನು ಕನ್ನಡಿಗ KL ರಾಹುಲ್ ಲಾಸ್ಟ್ ಮ್ಯಾಚ್ ನಲ್ಲಿ ಅಜೇಯ 152 ರನ್ ಬಾರಿಸುವುದರೊಂದಿಗೆ ರೆಡ್ ಹಾಟ್ ಫಾರ್ಮ್ ನಲ್ಲಿದ್ದಾರೆ. ಇವರನ್ನ ಆರ್ಸಿಬಿ ಯಾವ ರೀತಿಯಾಗಿ ಕಟ್ಟಿ ಹಾಕುತ್ತೆ ಅನ್ನೋದನ್ನ ಕಾದು ನೋಡೋಣ. ಇನ್ನುಳಿದಂತೆ ಪ್ಲೇಯಿಂಗ್ 11 ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಬರುವುದಾದ್ರೆ ಓಪನರ್ ಆಗಿ ವಿರಾಟ್ ಕೊಹ್ಲಿ ಹಾಗೂ ಜೇಕಬ್ ಬೆಥೆಲ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಅಟ್ ನಂಬರ್ 3 ಇಲ್ಲಿ ದೇವದತ್ ಪಡಿಕ್ಕಲ್ ಆಡಲಿದ್ದಾರೆ. ಇನ್ನು ನಂಬರ್ 4ರ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ್, 5ನೇ ಸ್ಲಾಟ್ ನಲ್ಲಿ ಜಿತೇಶ್ ಶರ್ಮಾ ಆಡ್ತಾರೆ. ಅಟ್ ನಂಬರ್ 6 ಇಲ್ಲಿ ಟಿಮ್ ಡೇವಿಡ್ಗೆ ಚಾನ್ಸ್ ಸಿಕ್ಕರೆ 7 ನಲ್ಲಿ ಕೃಣಾಲ್ ಪಾಂಡ್ಯ ಕಾಣಿಸಿಕೊಳ್ತಾರೆ. ಇನ್ನು 8ನೇ ಕ್ರಮಾಂಕದಲ್ಲಿ ರೋಮಾರಿಯೋ ಶೆಫರ್ಡ್, 9ನೇ ಸ್ಥಾನದಲ್ಲಿ ಜೋಸ್ ಹೆಜಲ್ವುಡ್, 10ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಹಾಗೂ 11ನೇ ಸ್ಲಾಟ್ ನಲ್ಲಿ ಮಂಗೇಶ್ ಯಾದವ್ ಆಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಮತ್ತೆ ಸುಯೇಶ್ ಶರ್ಮಾ ಕಾಣಿಸಿಕೊಳ್ತಾರೆ. ಡೆಲ್ಲಿ ವಿರುದ್ಧದ ದಂಗಲ್ ಆರ್ಸಿಬಿ ಗೆದ್ದು ಸೇಡು ತೀರಿಸಿಕೊಳ್ಳುತ್ತಾ ಅಥವಾ ಇಲ್ಲವ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.